ನಮ್ಮಲ್ಲಿ 75 ವರ್ಷಗಳ ನಂತರವೂ ಕೂಡ ನಮ್ಮಲ್ಲಿ ರಕ್ತಹೀನತೆ ಕಾಡ್ತಾ ಇದೆ. ಈಗಿನವರೆಗೂ ಅದನ್ನು ರಕ್ತಹೀನತೆನ ನಾವು ತಡೆಗಟ್ಟಲಾಗಿಲ್ಲ. ಒಂದು ಲಕ್ಷಣಗಳು ಅಂದರೆ ಮಗು ಬೆಳವಣಿಗೆ ಕುಂಠಿತ ಆಗೋದು, ಬೆಳವಣಿಗೆ ಸಮಸ್ಯೆ ಆಗೋದು, ಇದೆಲ್ಲ ರಕ್ತಹೀನತೆಯ ಸಮಸ್ಯೆಗಳು. 65%ಗಿಂತ ಜಾಸ್ತಿ ಮಕ್ಕಳುಗಳು ರಕ್ತಹೀನತೆಯಿಂದ ಸಫರ್ ಆಗ್ತಾ ಇದ್ದಾರೆ. ಸ್ಕೂಲಲ್ಲಿ ಟೆಸ್ಟ್ ಮಾಡಿಬಿಟ್ಟು ಮಕ್ಕಳನ್ನ ಯಾರು ಅನಿಮಿಯಾ ಅಂತ ಕಾಣಿಸ್ಕೊಂಡಾಗ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತೀವಿ. ಮಕ್ಕಳಲ್ಲಿ ರಕ್ತಹೀನತೆ ಸಮಸ್ಯೆ ಈಗ ಎಷ್ಟಿದೆ? ಈಗಾಗಲೇ ನೋಡಿ, ನಾವು ಸ್ವಾತಂತ್ರ್ಯ ಬಂದ ನಂತರವೂ ಪ್ರತಿ ವರ್ಷ ನಾವು ಸರಾಸರಿ ತೆಗೆದುಕೊಂಡ್ರೆ ನಮ್ಮಲ್ಲಿ 75 ವರ್ಷಗಳ ನಂತರವೂ ಕೂಡ ನಮ್ಮಲ್ಲಿ ರಕ್ತಹೀನತೆ ಕಾಡ್ತಾ ಇದೆ. ಇದೊಂದು ಸಾಮಾಜಿಕ ಸಮಸ್ಯೆ ಕಾಡ್ತಾ ಇದೆ. ಅದಕ್ಕೆ ಭಾರತದ ನಮ್ಮ ಪ್ರಧಾನಮಂತ್ರಿಗಳು, ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ ಅನಿಮಿಯಾ ಮುಕ್ತ ಭಾರತ ಎಂಬ ಒಂದು ಅಭಿಯಾನನ ತಗೊಂಡಿದೆ. ಇದ್ರ ಉದ್ದೇಶ ಈಗಿನವರೆಗೂ ಅದನ್ನು ರಕ್ತಹೀನತೆನ ನಾವು ತಡೆಗಟ್ಟಲಾಗಿಲ್ಲ. ಎಷ್ಟೊಂದು ಕಾರಣಗಳಿರುತ್ತೆ. ಎಲ್ಲ ವರ್ಗದವರು, ಮಗು ಇರ್ಬೋದು ಅಥವಾ ಪ್ರೌಢವಯಸ್ಕ ಮಕ್ಕಳಿರ್ಬೋದು, ಗರ್ಭಿಣಿ ಇರ್ಬೋದು, ಹೆಣ್ಣು ಮಕ್ಕಳಲ್ಲಿ ಎಲ್ಲ ವರ್ಗದಲ್ಲೂ ಕಾಣ್ತಾ ಇದ್ದೀವಿ. ಹೆಚ್ಚಿನ ಭಾಗ 50 ಭಾಗ ಅದು ಪೌಷ್ಟಿಕತೆಯಿಂದ ಅನಿಮಿಯಾ ಕಾಣ್ತಾ ಇರುತ್ತೆ, ರಕ್ತಹೀನತೆ ಅಂತ ಹೇಳ್ತಾ ಇರ್ತೀವಿ. ಸರ್, ರಕ್ತಹೀನತೆ ಅಥವಾ ಅನಿಮಿಯಾ ಮಕ್ಕಳಿಗೆ ಅಂತ ಹೇಗೆ ಗೊತ್ತಾಗುತ್ತೆ ಮತ್ತು ಏನು ಲಕ್ಷಣ? ಒಂದು ಲಕ್ಷಣಗಳು ಅಂದರೆ ಮಗು ಬೆಳವಣಿಗೆ ಕುಂಠಿತ ಆಗೋದು, ಹಾಗೂ ಮಗು ನಾವು ಚೆಕ್ ಮಾಡಿದಾಗ ಮಗುನ ಹೇಳ್ತಾರೆ ಏನೋ ಬೆಳೆಸ್ಕೊಂಡಿದೆ ಮಗು ಅಂತ ಹೇಳ್ತಾರೆ. ಅದು ಮೇಲಿಂದ ಮೇಲೆ ಸೋಂಕು ಆಗೋದು, ಬೆಳವಣಿಗೆ ಸಮಸ್ಯೆ ಆಗೋದು, ಇದೆಲ್ಲ ಮಕ್ಕಳಿಗೆ ರಕ್ತಹೀನತೆಯ ಸಮಸ್ಯೆಗಳು. ಹಾಗೆ ನಾವು ಪರೀಕ್ಷೆ ಮಾಡಿದಾಗ ದೇಹದಲ್ಲಿನ ರಕ್ತದ ಅಂಶ ಹಿಮೋಗ್ಲೋಬಿನ್ ಅಂತ ಹೇಳ್ತೀವಿ, ಅದು 10ಕ್ಕಿಂತ ಕಡಿಮೆ ಇರುತ್ತೆ. ಅದು ಒಂದು ವರ್ಗ ಇದೆ, ಮೈಲ್ಡ್, ಮಾಡ್ರೇಟ್, ಸಿವಿಯರ್ ಅಂತ. ಅದ್ರ ಮೇಲೆ ಒಂದು ತೀವ್ರತೆಯನ್ನು ನಾವು ಅಳಿತೀವಿ. ಅನಿಮಿಯಾ ಇದ್ದಾಗ ಯಾವ ರೀತಿ ಆಹಾರ ಸೇವಿಸಬೇಕು ಮಕ್ಕಳು? ಬಹಳ ಮುಖ್ಯವಾಗಿ ನಾವೇನು ನಮ್ಮ ಮನೆಯಲ್ಲಿ ಏನು ನಾವು ಸಂಪ್ರದಾಯ ಪ್ರಕಾರವಾಗಿ ನಾವು ಪ್ರಾಕ್ಟೀಸ್ ಮಾಡಿರ್ತೀವಿ, ಬಹಳ ಮುಖ್ಯ. ಅದರೊಳಗೆ ನಮ್ಮಲ್ಲಿ ಎಲ್ರಿಗೂ ಗೊತ್ತು, ನಮ್ಮ ಹಿರಿಯರಿಗೆ ಯಾವುದು ಐರನ್ ರಿಚ್ ಫುಡ್ ಅಂತ ಗೊತ್ತು, ಅದನ್ನು ಹೆಚ್ಚಿನ ಭಾಗ ಉಪಯೋಗಿಸ್ಬೇಕು. ನಮ್ಮಲ್ಲಿ ಸಾಮಾನ್ಯವಾಗಿ ತಗೊಳ್ಳೋದು ಅಂದರೆ ರಾಗಿನಲ್ಲಿ ಹೆಚ್ಚಾಗಿರುತ್ತೆ, ಬೆಲ್ಲದಲ್ಲಿ ಹೆಚ್ಚಾಗಿರುತ್ತೆ, ನುಗ್ಗೆ ಸೊಪ್ಪಲ್ಲಿರುತ್ತೆ, ಜೇನುತುಪ್ಪದಲ್ಲಿರುತ್ತೆ, ಹೀಗೆ ಡೇಟ್ಸಲ್ಲಿರುತ್ತೆ. ಆದರೆ ನಮ್ಮ ಏನು ಬ್ಯಾಲೆನ್ಸ್ ಮಾಡಬೇಕಂದ್ರೆ ಆಹಾರ ಪೌಷ್ಟಿಕತೆಗೆ ಜಾಸ್ತಿ ಕೊಡಬೇಕು. ಯಾಕಂದರೆ ನಮಗೀಗ ಜಂಕ್ ಫುಡ್ಡು, ಫಾಸ್ಟ್ ಫುಡ್ ಎಲ್ಲ ಹೋಗ್ತಾ ಇದ್ದೀವಿ, ಮನೇಲಿ ಮಾಡೋ ಕಾಂಪ್ಲಿಮೆಂಟ್ರಿ ಫುಡ್ಡು ಕಡಿಮೆ ಮಾಡ್ತಾಯಿದ್ದೀವಿ. ಇದರಿಂದ ಸಮಸ್ಯೆಗಳು ಕಾಡ್ತಾ ಇದ್ದಾವೆ. ಮಗುವಿನ ನ್ಯೂಟ್ರಿಷನ್ ಬಗ್ಗೆ, ಪೌಷ್ಟಿಕತೆ ಬಗ್ಗೆ ಹೆಚ್ಚು ಗಮನ ಕೊಡಬೇಕು. ಮತ್ತು ಆಹಾರದಲ್ಲಿ ಆಹಾರದಲ್ಲಿ ಹೆಚ್ಚು ಕಬ್ಬಿಣದ ಅಂಶ ಸೇರುತ್ತೆ, ಅದ್ರ ಬಗ್ಗೆ ಗಮನ ಕೊಡಬೇಕು. ನಾನು ಹೇಳಿದಾಗೆ ರಾಗಿ, ಬೆಲ್ಲ ಈ ಥರದ ಆಹಾರಗಳಲ್ಲಿ ಹೆಚ್ಚಿರುತ್ತೆ. ಮಕ್ಕಳಿಗೆ ಹೆಚ್ಚು ಯಾವ ಆಹಾರ ಶೈಲಿ ಅಳವಡಿಸಿಕೊಳ್ಳಬೇಕು? ನಮ್ಮ ಸಾಂಪ್ರದಾಯಿಕ ಪದ್ಧತಿ ಮತ್ತು ನಮ್ಮ ಮನೇಲಿ ಫ್ಯಾಮಿಲಿ ಟ್ರೆಡಿಷನ್ ಅಂತ ಹೇಳ್ತಾರೆ, ಅದು ಭಾಳ ಮುಖ್ಯ ಆಗುತ್ತೆ. ನಮ್ಮಲ್ಲಿ ಏನು ಫುಡ್ ವ್ಯಾಲ್ಯೂಸ್ ಇರ್ಬೋದು ಅಥವಾ ಸಿಸ್ಟಮ್ ಇರ್ಬೋದು, ಅದನ್ನು ಅಡಾಪ್ಟ್ ಮಾಡ್ಕೋಬೇಕು. ಈಗೇನಾಗಿದೆ, ನಾವು ಫಾಸ್ಟಾಗಿ ಅಥವಾ ನಮ್ಮ ಟೈಮ್ ಇಲ್ಲ ಅಂತ ನಾವು ಫಾಸ್ಟ್ ಫುಡ್ಗೆಲ್ಲ ಮೊರೆ ಹೋಗ್ತಾ ಇದ್ದೀವಿ. ಅದು ಬಿಟ್ಬಿಟ್ಟು ನಮ್ಮಲ್ಲಿ ಏನಿರುತ್ತೆ, ಒಂದು ತರಕಾರಿ ಇದ್ದೇ ಇರುತ್ತೆ, ಪಲ್ಯಗಳು ಇದ್ದೇ ಇರುತ್ತೆ, ಅಥವಾ ಹಬ್ಬಗಳಲ್ಲಿ ಸ್ವೀಟ್ ಮಾಡ್ತಾ ಇರ್ತೀವಿ, ಈ ಥರದ್ದು ಎಲ್ಲ ಥರದ್ದು. ಆಮೇಲೆ ಒಂದು ಏನು ತಿಂಡಿಗಳಲ್ಲಿ ಅದನ್ನು ಸೊಪ್ಪುಗಳು, ತರಕಾರಿಗಳನ್ನ ಸೇರಿಸ್ಕೊತಿದ್ದೀವಿ. ಪೊಂಗಲಲ್ಲಿ ಸಕ್ಕರೆ ಹಾಕ್ತೀವಿ, ಇದು ಬೆಲ್ಲ ಹಾಕ್ತೀವಿ. ಈ ಥರದ ಪ್ರತಿ ದಿವಸ ಫಾರ್ಟಿಫಿಕೇಷನ್ ಅಂತ ಹೇಳ್ತೇವೆ. ಫುಡ್ಡಲ್ಲಿ ಹೆಚ್ಚಿನ ಭಾಗ ಐರನ್ ಅಂಶ ಇರೋ ಅಂಥದ್ದು ನಾವು ಯೂಸ್ ಮಾಡಿಕೊಂಡ್ರೆ ಫಾರ್ಟಿಫಿಕೇಷನ್, ಅದನ್ನು ಅಳವಡಿಸ್ಕೊಂಡ್ರೆ ಸಾಕು. ನಮ್ಮ ಇದಕ್ಕೇನು ವಿಶೇಷವಾದ ಒಂದು ಪದ್ಧತಿ ಬೇಡ. ನಮ್ಮಲ್ಲಿ ಏನು ನಮ್ಮ ಫ್ಯಾಮಿಲಿಲಿ ನಮಗೆ ಯೂಸ್ ಆಗಿರುತ್ತೆ ಅದೇ ಪದ್ಧತಿ ಅಳವಡಿಸ್ಕೊಂಡು, ಜೊತೆಗೆ ಹೆಚ್ಚಿನ ಭಾಗ ಹೊರಗಡೆನ ಆಹಾರಗಳನ್ನ ನಾವು ಸೇವಿಸ್ದೆ, ಜಂಕ್ ಫುಡ್ಡು, ಫಾಸ್ಟ್ ಫುಡ್ಗೆ ಹೋಗುತ್ತೆ, ಮನೆ ಆಹಾರನೇ ಹೆಚ್ಚಾಗಿ ಸೇವಿಸೋದ್ರಿಂದ ಇದು ಸ್ಥೂಲಕಾಯಿತ ಕಮ್ಮಿ ಆಗುತ್ತೆ, ಜೊತೆಗೆ ಆರೋಗ್ಯವಂತವಾಗಿರುತ್ತೆ, ಜೊತೆಗೆ ಕಬ್ಬಿಣದ ಅಂಶನೂ ಜಾಸ್ತಿ ಆಗುತ್ತೆ. ಬೈ ಅನಿಮಿಯಾ ಅಂತ ಇದು ನಾವು ಪೂರ್ತಿ ದೇಶದಲ್ಲಿ ರಕ್ತಹೀನತೆಯನ್ನು ಹೇಗೆ ಅದನ್ನು ಕಂಟ್ರೋಲ್ ಮಾಡ್ಬೋದು, ಹೇಗೆ ಅದನ್ನು ಪ್ರಿವೆಂಟ್ ಮಾಡ್ಬೋದು ಅಂತ ಅದರ ಬಗ್ಗೆ ಮಾಹಿತಿ ಮತ್ತು ಅರಿವು ಕೊಡ್ತಾ ಇದ್ದೀವಿ. ಸೊ ಈ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯ ಈ ಕಾರ್ಯಕ್ರಮ. ಯಾಕೆಂದರೆ ಹೆಚ್ಚಿನ ಮಕ್ಕಳಿಗೆ ಅನಿಮಿಯಾ ಇದ್ದೇ ಇರುತ್ತೆ, ರಕ್ತಹೀನತೆ ಇದ್ದೇ ಇರುತ್ತೆ, ಗೊತ್ತಾಗೋದಿಲ್ಲ. ಅದು ಬೇರೆ ಬೇರೆ ರೀತಿಯಲ್ಲಿ ಅದು ಎಕ್ಸ್ಪ್ರೆಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಯಾವ ಥರ ನಾವು ಆಹಾರದಲ್ಲಿ ವ್ಯತ್ಯಾಸ ಮಾಡಿಕೊಂಡು ರಕ್ತಹೀನತೆನ ಪ್ರಿವೆಂಟ್ ಮಾಡ್ಕೋಬಹುದು, ಇಲ್ಲ ಈ ಡಿವರ್ಮಿಂಗ್ ಕೊಟ್ಬಿಟ್ಟು ಅದರಿಂದನೂ ಪ್ರಿವೆಂಟ್ ಮಾಡ್ಕೋಬಹುದು, ಅದರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತಾ ಇದ್ದೀವಿ. ಈ ಬಸ್ ಮುಖಾಂತರ ನಾವು ಟೆಸ್ಟ್ ಮಾಡ್ತಾ ಇದ್ವಿ, ಮಕ್ಕಳನ್ನ ಟೆಸ್ಟ್ ಮಾಡಿಬಿಟ್ಟು ಇವತ್ತು ಸಹ ರಾಮಯ್ಯ ಸ್ಕೂಲಲ್ಲಿ ಟೆಸ್ಟ್ ಮಾಡಿಬಿಟ್ಟು ಮಕ್ಕಳನ್ನ ಯಾರು ಅನಿಮಿಯಾ ಅಂತ ಕಾಣಿಸ್ಕೊಂಡಾಗ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತೀವಿ. ರಾಮಯ್ಯ ಸ್ಕೂಲ್ ಆದ ನಂತರ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್ಗೆ ಹೋಗುತ್ತೆ, ESI ಹಾಸ್ಪಿಟಲ್ ರಾಜಾಜಿನಗರಲ್ಲೂ ಸಹ ಇರುತ್ತೆ, ಮತ್ತು ರಂಗದೊರೆ ಹಾಸ್ಪಿಟಲ್ಗೂ ಸಹ ಈ ಬಸ್ ಈ ದಿನ ಹೋಗುತ್ತೆ. ಸೊ ಇದು ಬಹಳ ಬಹಳ ಮುಖ್ಯ.
ಅನಿಮಿಯಾನ ನಾವು ಯಾವ ಥರ ಕಾಂಬ್ಯಾಟ್ ಮಾಡಬಹುದು ಅಂತ ಬಹಳ ಮುಖ್ಯ. ಇದ್ರ ಬಗ್ಗೆ ನಾವು ಈ ದಿನ ಅರಿವು ಎಲ್ಲ ಕಡೆ ಕೊಡ್ತಾ ಇದ್ವಿ. 2024ನೇ ಇಸ್ವಿಯ ಭಾರತೀಯ ಶಿಶು ವೈದ್ಯ ಸಂಘದ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದೆ. ಸೊ ಇದು ವಿಶ್ವ ಅನಿಮಿಯಾ ಡೇ ಅಂತ, ರಕ್ತಹೀನತೆ ದಿನವನ್ನು ಫೆಬ್ರವರಿ 13 ಎಲ್ಲ ವರ್ಷ ನಾವು ಇದನ್ನು ಆರ್ಗನೈಸ್ ಮಾಡ್ತೀವಿ. ಈ ವರ್ಷ ಒಂಥರ ವಿನೂತ್ನವಾಗಿ ಏನಂದರೆ, ಒಂದು ಬಾಯ್ ಬಾಯ್ ಅನಿಮಿಯಾ ಅಂತ ಒಂದು ಸ್ಲೋಗನ್ ತೊಗೊಂಡುಬಿಟ್ಟು, ಆಮೇಲಿಂದ ಪಿಂಕ್ ಬಸ್ಸನ್ನು ಇದನ್ನು ಮಾಡಿಬಿಟ್ಟು ಅರಿವು ಮೂಡಿಸ್ಲಿಕ್ಕೆ ಇಡೀ ರಾಷ್ಟ್ರಾದ್ಯಂತ ಮಾಡ್ತಾ ಇದ್ದೀವಿ. ಅದರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಈಗ ಆಲ್ರೆಡಿ ಬಿಜಾಪುರದಲ್ಲಿ, ನಿನ್ನೆ ಬಳ್ಳಾರಿಯಲ್ಲಿ, ಇವತ್ತು ಬೆಂಗಳೂರಲ್ಲಿ, ಅದಾದಮೇಲೆ ಮೈಸೂರು, ಹಾಸನ, ಹುಬ್ಳಿ, ಮ್ಯಾಂಗ್ಳೂರು ಎಲ್ಲ ಕಡೆ ಆಗುತ್ತೆ. ಇದು ನಮ್ಮ ಪ್ರೆಸಿಡೆಂಟ್ ಈಗ ವಸಂತ್ ಕಲೆಟ್ಕರ್ ಅಂತ ಇದ್ದಾರೆ. ಸೊ ಅವ್ರ ನೇತೃತ್ವದಲ್ಲಿ ಇದೆಲ್ಲ ಕಡೆಯನ್ನು ನಾವು ಮಾಡ್ತಾಯಿದ್ದೀವಿ. ಇಲ್ಲಿ ಬೆಂಗಳೂರಿನಲ್ಲಿ ಡಾಕ್ಟರ್ ಸುಮಿತಾ ನಾಯ್ಕ್, ಡಾಕ್ಟರ್ ಗೀತಾ ಮೇಡಮ್, ಪ್ರಿಯಾ, ನಂದೀಶು ಎಲ್ಲ, IAP ಸುನಿಲ್, ಸೋಮಶೇಖರ್ ಇವರೆಲ್ಲ ಬೆಂಗಳೂರಿನಲ್ಲಿ ಮಾಡ್ತಾಯಿದ್ದೀವಿ. ಸೊ ಇದು ಪ್ರೋಗ್ರಾಮ್ ಏನಂದರೆ, ಒಂದು ವಿನೂತ್ನವಾದ ಕಾರ್ಯಕ್ರಮ. ನಮ್ಮಲ್ಲಿ ರಕ್ತಹೀನತೆ ಅನ್ನೋದು ಆಲ್ಮೋಸ್ಟು ಜಾಗತಿಕ ಮಟ್ಟದಲ್ಲಿ 50%ಗಿಂತ ಜಾಸ್ತಿ ಇದೆ. ನಮ್ಮ ಭಾರತ ದೇಶ ಆಲ್ಮೋಸ್ಟ್ 5ನೇ ಸ್ಥಾನದಲ್ಲಿದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬರಬೇಕು ಅಂದರೆ ಈ ಭಾಳ 6 ಕೆಟಗರೀಸ್ ಆಫ್ ಪೀಪಲ್ ಇರ್ತಾರೆ ಅನಿಮಿಯಾಗೆ. ಒಂದು 6 months ಟು ದಟ್ ಅಪ್ ಏನೇ 2 years, 5 years. ಅದರಲ್ಲಿ 65%ಗಿಂತ ಜಾಸ್ತಿ ಮಕ್ಕಳುಗಳು ರಕ್ತಹೀನತೆಯಿಂದ ಸಫರ್ ಆಗ್ತಾ ಇದ್ದಾರೆ. ಅದೇ ರೀತಿ ಕಿಶೋರಿಯರು ಅಂದರೆ ಅಡೋಲಸೆಂಟ್ ಗರ್ಲ್ಸ್ ಅಂತ ಏನು ಹೇಳ್ತೀವಿ, ಅವರು ಆಲ್ಮೋಸ್ಟ್ 49%ನಿಂದ ಸಫರ್ ಆಗ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಪ್ರೆಗ್ನೆಂಟ್ ವುಮೆನ್ ಆಗಿರ್ಬೋದು, ಅಥವಾ ಲ್ಯಾಕ್ಟೇಟಿಂಗ್ ಮದರ್ ಇರ್ಬೋದು, ಅಥವಾ ರೀಪ್ರೊಡಕ್ಟಿವ್ ವುಮೆನ್ಸ್ ಇರ್ಬೋದು, ಇದೆಲ್ಲ ಈ ಎಲ್ಲರೂ ವಲ್ನರಬಲ್ ಇರ್ತಾರೆ. ಹಾಗಾಗಿ ಬಿಟ್ಟು ಇದು ಒಂದು ಏಜಿಗೆ ಸೀಮಿತವಾಗಿಲ್ಲ, ಮಕ್ಕಳಲ್ಲಿ ಜಾಸ್ತಿ ಇದೆ ಮತ್ತು ಬೇರೆ ಇದರಲ್ಲೂ ಇದೆ. ಇದನ್ನು ತಡೆಗಟ್ಟೋದು ಹೆಂಗಪ್ಪ ಅಂದರೆ, ನಾವು ಒಳ್ಳೆಯ ಆಹಾರವನ್ನು ಕೊಡಬೇಕಾಗತ್ತೆ. ಅದ್ರ ಬಗ್ಗೆ ಅರಿವನ್ನು ಮೂಡಿಸ್ತಾ ಇದ್ದೀವಿ, ಐರನ್ ರಿಚ್ ಫುಡ್ಡನ್ನು. ಆಮೇಲಿಂದ ಈಗ ನಮ್ಮ ಬಸ್ಸಲ್ಲಿ ಇದು ವಿನೂತ್ನವಾಗಿ ಏನು ಬಸ್ಸಿಂದು ಯೂನಿವರ್ಸಲ್ ಅಂದರೆ, ಇದರಲ್ಲಿ ಅಲ್ಲೇ ಟೆಸ್ಟ್ ಮಾಡಿ ಅಲ್ಲೇ ಟ್ರೀಟ್ಮೆಂಟನ್ನು ಕೊಟ್ಟು ನಾವು ಮಕ್ಕಳುಗಳನ್ನು ನೋಡ್ಕೊತಾ ಇದ್ದೀವಿ. ಸೊ ಅದೇ ರೀತಿ ಇದನ್ನು ಮತ್ತೆ ಬರ್ದಂಗೆ ಡಿವರ್ಮಿಂಗ್ ಬಗ್ಗೆ ಅವೇರ್ನೆಸ್ ಮೂಡಿಸ್ತಾ ಇದ್ದೀವಿ. ಎಲ್ಲ ಕಡೆ ಎಲ್ಲೆಲ್ಲಾಗುತ್ತೋ ಅಲ್ಲಿ ಇದರಲ್ಲಿ ಈಗ MS ರಾಮಯ್ಯ ಮೆಡಿಕಲ್ ಕಾಲೇಜಿನಿಂದ ಎಲ್ಲ ನಮ್ಮ ಡಾಕ್ಟರ್ ಸುನಿಲ್, ಡಾಕ್ಟರ್ ಸೋಮಶೇಖರ್ ಅವರು ಎಲ್ಲ ಬಹಳ ಹೆಲ್ಪ್ ಮಾಡಿಬಿಟ್ಟು ಇದನ್ನು ಕಾರ್ಯಕ್ರಮ ಆರ್ಗನೈಸ್ ಮಾಡಿದ್ದಾರೆ ನಮ್ಮ IAP ಬೆಂಗಳೂರು ಜೊತೆಗೆ. ಅದೇ ರೀತಿ ಜಿಲ್ಲಾ ಮಟ್ಟದಲ್ಲಿ ಇದು ಕಾರ್ಯಕ್ರಮ ನಡೀತಾ ಇದೆ.